ನನ್ನ ನಲ್ಮೆಯ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ನೀವು ಆಲೋಚಿಸಿ ಏನು ಮಾಡಬೇಕು, ಉತ್ತರವನ್ನು ನೀಡಬೇಕು. ಏನದು ಪ್ರಶ್ನೆ ಅಂದರೆ, ನನ್ನ ಹೆಸರು ಶ್ಯಾಮ್, ನಾನು ಗಣಿತದಲ್ಲಿ ಪಡೆದ ಅಂಕಗಳು ವಿಜ್ಞಾನದಲ್ಲಿ ಪಡೆದ ಅಂಕಗಳಿಗಿಂತ 3 ಪಟ್ಟು ಹೆಚ್ಚು. 2 ವಿಷಯದಲ್ಲಿ ಒಟ್ಟು ಅಂಕಗಳು 120 ಆದರೆ ನಾನು ಗಣಿತದಲ್ಲಿ ಗಳಿಸಿದ ಅಂಕಗಳೆಷ್ಟು ಹೇಳಬಲ್ಲಿರಾ ಅನ್ನುವಂತಹ ಒಂದು ಶ್ಯಾಮ್ನ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಹಾಗೆಯೇ ಇದು ನನ್ನ ಕುಟುಂಬ. ಸೊ ಈ ಕಡೆ ಸೈಡಲ್ಲಿ ನಿಮಗೊಂದು ಚಿತ್ರವನ್ನು ಕೊಡಲಾಗಿದೆ ಅಲ್ವಾ. ಸೊ ಅದು ಒಂದು ಕುಟುಂಬ ಆಗಿದೆ. ನನ್ನ ತಂದೆ ನನಗಿಂತ 40 ವರ್ಷ ದೊಡ್ಡವರು, ನನ್ನ ತಾಯಿ ನನಗಿಂತ 35 ದೊಡ್ಡವರು ಮತ್ತು ನನ್ನ ತಂಗಿ 5 ವರ್ಷ ಚಿಕ್ಕವಳು. ನನ್ನ ಕುಟುಂಬ ಸದಸ್ಯರ ಮತ್ತು ನನ್ನ ಒಟ್ಟು ವಯಸ್ಸು 110 ವರ್ಷ. ಹಾಗಾದರೆ ನನ್ನ ತಂಗಿಯ ವಯಸ್ಸೇನು ಅನ್ನುವಂತಹ ಲಾಜಿಕ್ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ನೀಡಲಾಗಿದೆ. 2 ಪ್ರಶ್ನೆಗಳನ್ನು. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಇರಿ. ಸೊ ಕೊನೆಗೆ ನನಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ನಾವು ಕಂಡುಹಿಡಿಯಲಿಕ್ಕೆ ಒಂದು ಸುಲಭ ವಿಧಾನ ಇದೆ. ಸೊ ಅದು ಯಾವ ವಿಧಾನ ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ಅದೇ ಏನಪ್ಪ ಅಂದರೆ, ನಮ್ಮ 8ನೇ ತರಗತಿಯ ಅಧ್ಯಾಯ 3 ಯಾವುದಂದರೆ, ಒಂದು ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣಗಳು ಅಥವಾ ಲೀನಿಯರ್ ಈಕ್ವೇಷನ್ಸ್ ಇನ್ 1 ವೇರಿಯಬಲ್ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ಪಾಠ ತುಂಬ ಅತ್ಯಂತ ಮುಖ್ಯವಾಗಿರುವಂಥದ್ದು. ಸೊ ಇದು ನಿಮಗೆ 9ನೇ ತರಗತಿಯಲ್ಲೂ ಕೂಡ ಇದೆ, ಹಾಗೆಯೇ 10ನೇ ತರಗತಿಯಲ್ಲೂ ಕೂಡ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಡ್ವಾನ್ಸ್ ಏನು ಇದಾವಲ್ಲ ಅಂದರೆ ಟಾಪಿಕ್ಗಳು, ಅವು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನೀವು ಕರೆಕ್ಟಾಗಿ ಬೇಸಿಕನ್ನು ಕಲ್ತಿರಬೇಕು. ಹಾಗಾದರೆ ಇಲ್ಲಿ ನಾನು ಸಾಲ್ವಿಂಗ್ ಎ ಲೀನಿಯರ್ ಇಕ್ವೇಷನ್ ಅನ್ನುವಂತಹ ಒಂದು ವಿಡಿಯೋವನ್ನು ಕಳಿಸಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಓಪನ್ ಆಗುತ್ತೆ. ಸೊ ಆ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನ್ನ ಹತ್ರ ನೀವು ಕ್ಲಾರಿಫೈ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಸಮೀಕರಣವನ್ನು ನಿಮಗೆ ವ್ಯಾಖ್ಯಾನವನ್ನು ನಾವು ನೋಡ್ತಾ ಹೋಗೋಣ. 2 ಬೀಜೋಕ್ತಿಗಳ ಸಮತ್ವವನ್ನು ಸೂಚಿಸುವ ಗಣಿತ ವಾಕ್ಯಕ್ಕೆ ಸಮೀಕರಣ ಎನ್ನುತ್ತೇವೆ. ಸೊ ಪಾಠದಲ್ಲಿ ಸಮೀಕರಣ ಅನ್ನುವಂತಹ ಒಂದು ಪದ ಇದೆ, ಅದರ ವ್ಯಾಖ್ಯಾನ ಗೊತ್ತಾಗಬೇಕು ವಿದ್ಯಾರ್ಥಿಗಳೇ ನಮಗೆ, ಹೌದಾನೆ? ಸೊ ಹಾಗಾದರೆ ಆ ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ, 2 ಬೀಜೋಕ್ತಿಗಳ ಸಮತ್ವವನ್ನು ಸೂಚಿಸುವ ಗಣಿತ ವಾಕ್ಯಕ್ಕೆ ಸಮೀಕರಣ ಎನ್ನುತ್ತೇವೆ. ಸೊ ಇಲ್ಲಿ ನಿಮಗೆ 2 ಸರಳ ರೇಖೆಗಳು ಕಾಣ್ತಾ ಇದೆ ಚಿತ್ರದಲ್ಲಿ. ಒಂದು x - y = -1 ಈ ಸಮೀಕರಣದ ಒಂದು ಸರಳ ರೇಖೆ, ಹಾಗೆಯೇ 3x + y = 9 ಅನ್ನುವಂತಹ ಇನ್ನೊಂದು ಸರಳ ರೇಖೆ ಇದೆ. ಸೊ ಈ 2 ಸರಳ ರೇಖೆಗಳು ಏನಾಗುತ್ತೆ ಅಂದರೆ, ಪರಸ್ಪರ ಛೇದಿಸಲ್ಪಟ್ಟು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಛೇದಿಸಿದೆ. ಅದು ಯಾವುದಂದರೆ 2, 3 ಅನ್ನುವಂತಹ ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಹೀಗೆ ಛೇದಿಸಲ್ಪಟ್ಟಾಗ ಅದು ಸಮೀಕರಣ ಅಂಥೇಳಿ ಕರೆಯಲ್ಪಡ್ತವೆ. ಹಾಗಾದರೆ ಸಮೀಕರಣ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಇದರಲ್ಲಿ ಬರುವಂತಹ ಇನ್ನೊಂದು ಮುಖ್ಯ ಮೂಲ ಪದ ಸರಳ ರೇಖಾತ್ಮಕ ಸಮೀಕರಣ ಎಂದರೇನು ಅನ್ನೋದನ್ನು ನೋಡೋಣ. ಒಂದೇ ಚರಾಕ್ಷರದ ಸಮೀಕರಣವೆಂದರೆ ಆ ಚರಾಕ್ಷರವುಳ್ಳ ಒಂದು ಬೀಜೋಕ್ತಿಯು 0ಗೆ ಸಮನಾಗಿದೆ ಎಂದರ್ಥ. ಒಂದು ಬೀಜೋಕ್ತಿಯ ಘಾತವು 1 ಆಗಿದ್ದಲ್ಲಿ ಅದನ್ನು ಸರಳ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. ಗೊತ್ತಾಯ್ತಲ್ಲ, ಏನಾಗಿರುತ್ತೆ, ಆ ಚರಾಕ್ಷರವುಳ್ಳ ಒಂದು ಬೀಜೋಕ್ತಿಯು 0ಗೆ ಸಮನಾಗಿದೆ ಎಂದರ್ಥ. ಒಂದು ಬೀಜೋಕ್ತಿಯ ಘಾತವು 1 ಆಗಿದ್ದಲ್ಲಿ ಅದನ್ನು ಸರಳ ರೇಖಾತ್ಮಕ ಸಮೀಕರಣ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಸರಳ ಸಮೀಕರಣದ ಆದರ್ಶ ರೂಪವನ್ನು ತಗೊಂಡಾಗ ax + b = 0, a is not equal 0,
ಆಗಿದೆ ಅಂತ ಹೇಳ್ತೀವಿ. ಅಂದರೆ ಘಾತ ಏನಾಗಿರಬೇಕು, ಬೀಜೋಕ್ತಿಯ ಘಾತ 1 ಆಗಿದ್ದರೆ ಅಂತಹ ಎಲ್ಲ ಸಮೀಕರಣಗಳು ಸರಳ ಸಮೀಕರಣಗಳು. ಇದರ ಸಾಮಾನ್ಯ ರೂಪ AX + B = 0 ಆಗಿರುತ್ತೆ. A is not equal 0 ಆಗಿದೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ X ಚರಾಕ್ಷರ, A ಮತ್ತು Bಗಳು ಸ್ಥಿರಾಂಕಗಳು. ಉದಾಹರಣೆಗೆ 3x - 7 = 0. ಹಾಗೆಯೇ 3a + 5 = 0. ಸೊ ಎ ಅನ್ನೋದು ಕೂಡ ಚರಾಕ್ಷರ, ಘಾತ 1 ಇದೆ. ಎಕ್ಸ್ ಅನ್ನೋದು ಕೂಡ ಚರಾಕ್ಷರ, ಘಾತ 1 ಇದೆ. ಸೊ ಹಾಗಾಗಿ ಈ ಎರಡು ನಾವು ಏನು ಉದಾಹರಣೆಯನ್ನು ತಗೊಂಡಿದ್ದೇವೆ, ಇವುಗಳನ್ನು ನಾವು ಸರಳ ರೇಖಾತ್ಮಕ ಸಮೀಕರಣ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಏನು ಸರಳ ರೇಖಾತ್ಮಕ ಸಮೀಕರಣವನ್ನು ತಗೊಂಡಾಗ ಗ್ರಾಫಲ್ಲಿ ನಾವು 2 ಸಮೀಕರಣವನ್ನು ಡ್ರಾ ಮಾಡಿದ್ದೇವೆ. x + y = 24, ಇನ್ನೊಂದು 2x - y = -6. ಈ ಎರಡು ಸರಳ ರೇಖೆಗಳು ಏನಾಗಿದೆ ಅಂದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸಲ್ಪಟ್ಟಿದೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಇದನ್ನು ಕೂಡ ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಹಾಗಾದರೆ ಈ ಸಮೀಕರಣಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಒಂದು ಸಮೀಕರಣವನ್ನು ಬಿಡಿಸೋದು ಹೇಗೆ ಅಂತ ಹೇಳಿ ತಗೊಂಡಾಗ, ಕೊಟ್ಟಿರುವ ಒಂದು ಸಮೀಕರಣದ ಮೂಲ ಅಥವಾ ಮೂಲಗಳನ್ನು ಕಂಡುಹಿಡಿಯುವ ಕ್ರಮಕ್ಕೆ ಸಮೀಕರಣ ಬಿಡಿಸುವಿಕೆ ಎನ್ನುತ್ತೇವೆ. ಸರಳ ಸಮೀಕರಣ AX + B = 0 ಇದನ್ನು ಕೊಟ್ಟಾಗ ಇಲ್ಲಿ A, Bಗಳು ಪೂರ್ಣಾಂಕಗಳಾದರೆ Bಯು A ಇಂದ ಭಾಗಿಸಲ್ಪಡದೆ ಇದ್ದಾಗ ಪೂರ್ಣಾಂಕ ಮೂಲಗಳಿರಲು ಸಾಧ್ಯವಿಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಎ ಮತ್ತು ಬಿಗಳೇನಾಗಿರುತ್ತೆ, ಆ ಸಮೀಕರಣದ ಮೂಲಗಳಾಗಿರ್ತವೆ. ಆಮೇಲೆ ಬಿಯು ಎ ಇಂದ ಭಾಗಿಸಲ್ಪಡದೆ ಇದ್ದಾಗ ಪೂರ್ಣಾಂಕಗಳಿರಲು ಸಾಧ್ಯವಿಲ್ಲ ಅಂಥೇಳಿ ಹೇಳ್ತೇವೆ. ಆದರೆ ಭಾಗಲಬ್ಧ ಸಂಖ್ಯೆಗಳನ್ನು ಬಳಸಿದರೆ ನಮಗೆ ಭಾಗಲಬ್ಧ ಸಂಖ್ಯೆಯು ಮೂಲವಾಗಿ ದೊರೆಯುತ್ತದೆ. ಭಾಗಲಬ್ಧ ಸಂಖ್ಯೆನೇ ತೆಗೆದುಕೊಂಡು ನಾವು ಬಳಸಲ್ಪಟ್ಟರೆ ನಮಗೆ ಸಿಗುವುದು ಭಾಗಲಬ್ಧ ಸಂಖ್ಯೆನೇ ಮೂಲವಾಗಿರುತ್ತೆ. ಅಂದರೆ P/Q ರೂಪದಲ್ಲಿರುವಂತಹ ಸಂಖ್ಯೆಗಳನ್ನು ತಗೊಂಡು ನಾವು ಮೂಲ ಕ್ರಿಯೆಯನ್ನು ಅಳವಡಿಸಿದಾಗ, ಪೂರ್ಣಾಂಕಗಳ ಗಣದಿಂದ ಭಾಗಲಬ್ಧ ಸಂಖ್ಯಾ ಪದ್ಧತಿಗೆ ವಿಸ್ತರಿಸುವ ಮೂಲ ಉದ್ದೇಶವೇ ಇದಾಗಿದೆ ಅಂತ ಹೇಳಿಬಿಟ್ಟು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವು ಸಮೀಕರಣವನ್ನು ಬಿಡಿಸ್ತೇವೆ. ಹಾಗಾದರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಯನ್ನು ಮೊದಲನೇದಾಗಿ ತೆಗೆದುಕೊಳ್ಳೋಣ. ಈ ಹಿನ್ನೆಲೆಯನ್ನು ಆಧಾರವಾಗಿಟ್ಕೊಂಡು ಕೆಳಗಿನ ಹೇಳಿಕೆಯನ್ನು ನೀಡಲಾಗಿದೆ. ಒಂದು ಭಾಗಲಬ್ಧ ಸಹಗುಣಕವಿರುವ ಒಂದು ಸರಳ ರೇಖಾತ್ಮಕ ಸಮೀಕರಣವಾದ AX + B = 0. A is not equal 0 ಭಾಗಲಬ್ಧ ಸಂಖ್ಯಾ ಪದ್ಧತಿಯಲ್ಲಿ ಒಂದೇ ಒಂದು ಮೂಲವನ್ನು ಪಡೆದಿರುತ್ತದೆ. ಇದರ ಮೂಲವನ್ನು x = -b (e⁻⁻1) ಎಂದು ಬರೆಯಬಹುದು. ಇಲ್ಲಿ e⁻⁻1 ಏನಾಗಿದೆ, ಎನ ಗುಣಾಕಾರ ವಿಲೋಮವಾಗಿದೆ ಅಂತ ಹೇಳಿ ಕರಿತೀವಿ. ನೀವು ಈಗಾಗಲೇ ಭಾಗಲಬ್ಧ ಸಂಖ್ಯೆಗಳಲ್ಲಿಯೂ ಕೂಡ ತಿಳಿದಿರ್ತೇವೆ ಅಲ್ವಾ? ಹಾಗಾದರೆ ಈ ಭಾಗಲಬ್ಧ ಸಂಖ್ಯೆಯ ಮೂಲ ಏನು, x = -b e⁻⁻1. ಹಾಗಾದರೆ ಎನ ಗುಣಾಕಾರದ ವಿಲೋಮ e⁻⁻1 ಆಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣವನ್ನು ಬಿಡಿಸಬೇಕು ಅಂದರೆ ಕೆಲವು ಅಂಶಗಳ ಬಗ್ಗೆ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಅದರಲ್ಲಿ ಒಂದೇ ತಗೊಂಡ್ರೆ ಸಮವಾದ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮವಾಗಿರುತ್ತದೆ ಅಂಥೇಳಿ ಕರೀತೇವೆ. A = B ಎಂದಿದ್ದರೆ ಯಾವುದೇ ಸಿಗೆ A + C = B + C ಆಗಿರುತ್ತದೆ. ಇಲ್ಲಿ ಸಮವಾದ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ A = B ಅಂತ ಹೇಳಿ ತಗೊಂಡಿದ್ದೇವೆ ಸಮ ಅಂಶಗಳು. ಇದಕ್ಕೇನು ಮಾಡಬೇಕು, ಸಮನಾಗಿರೋ ಅಂಶಗಳು C ಮತ್ತು C ಎಂದು ಸಮ, ಆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಕೂಡ ಏನಾಗಿರುತ್ತೆ, ಸಮವಾಗಿರುತ್ತದೆ. ಅಲ್ಲಿಗೆ A + C = B + C ಅಂತೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಉದಾಹರಣೆಗೆ
ಎಕ್ಸ್ ಮೈನಸ್ 4 9 ಅಂತ ಇದೆ. ಇಲ್ಲಿ ಇದಕ್ಕೇನು ಮಾಡ್ತೀವಿ ಅಂದರೆ +4 ಅಂದರೆ ಸಮ ಅಂಶಗಳನ್ನು ಕೂಡಲ್ಪಡ್ತವೆ, LHS ಮತ್ತು RHS. ಸೊ ಹೀಗೆ ಕೂಡಿದಾಗ ಎಕ್ಸ್ ಮೈನಸ್ 4 + 4 = 9 + 4 ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ LHS ಅಲ್ಲಿ ಒಂದು ಪ್ಲಸ್ಸು ಇನ್ನೊಂದು ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಉಳಿಯೋದು ಬರೀ ಎಕ್ಸ್ ಉಳಿಯುತ್ತಲ್ವಾ. ಸೊ ಎಕ್ಸ್ = 9 + 4 ಅಂತ ಇದೆ. 9 + 4 ಅಂದರೆ 13 ಅಂಥೇಳಿ ತೆಗೆದುಕೊಳ್ತೇವೆ. ಹಾಗಾದರೆ ಈ ಏನು ಎಕ್ಸ್ ಬೆಲೆ ಇದೆಯಲ್ಲ ಅದನ್ನು ನಾವು ದತ್ತ ಸಮೀಕರಣವನ್ನು ತೊಗೊಂಡಿದ್ದೀವಲ್ಲ ಅದರಲ್ಲಿ ಆದೇಶಿಸಿದಾಗ 13 - 4 ಕಳೆದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಇದು LHS ಆಗಿದೆ ಅಲ್ವಾ. ಹಾಗೆಯೇ RHS ಕೂಡ ಗಮನಿಸಿದಾಗ ಅಲ್ಲೂ ಕೂಡ ಏನು ಬಂದಿದೆ? 9 ಬಂದಿದೆ. ಇದರಿಂದ ಏನು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ? ಅಲ್ವಾ, ವೆರಿ ಗುಡ್. ಏನು LHS = RHS ಅಂಥೇಳಿ ಕರಿತೇವೆ, ಹೌದು ತಾನೆ? ಹಾಗಾದರೆ ಈ ಏನು ನಾವು ಉದಾಹರಣೆ ತಗೊಂಡಿದ್ವಿ, ಈ ಉದಾಹರಣೆಯ ಮೂಲಕ ಹೇಳಿಕೆ ಏನು ಹೇಳುತ್ತೆ ಅಂದರೆ ಸಮವಾದ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮವಾಗಿರುತ್ತದೆ ಅಂತೇಳಿ ಕರಿತೇವೆ. ಒಂದು ಚರಾಕ್ಷರವುಳ್ಳ ಸರಳ ಸಮೀಕರಣ ಬಿಡಿಸುವಿಕೆಯಲ್ಲಿ ಎರಡನೇ ಅಂಶವನ್ನು ತೆಗೆದುಕೊಂಡಾಗ ಸಮ ಅಂಶಗಳಿಂದ ಸಮ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತದೆ. ಆದ್ದರಿಂದ A = B ಆದರೆ A - C = B - C ಎಂದು ಕರೆಯುತ್ತೇವೆ ಅಲ್ವಾ. ಏನು ಮಾಡ್ತೀವಿ? ಇಲ್ಲಿ ಸಮಾಂಶಗಳನ್ನು ತಗೊಂಡು ಸಮಾಂಶಗಳನ್ನು ಕಳೆಯಲ್ಪಡ್ತೀವಿ. ಇಂದಿನ ಹೇಳಿಕೆಯಲ್ಲಿ ಕೂಡಿದ್ವಿ, ಸೊ ಈ ಹೇಳಿಕೆಯಲ್ಲಿ ಏನು ಮಾಡಬೇಕು? ಕಳೆಯಲ್ಪಡಬೇಕು. ಆಗ A - C = B - C ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಉದಾಹರಣೆಯನ್ನು ನೋಡೋಣ. x + 5 = 2x - 6 ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಸಮೀಕರಣದಲ್ಲಿ ಏನು ಮಾಡಬೇಕು ಅಂದರೆ ನಾವು x - 6 ಎರಡೂ ಕಡೆ ಬಳಸಿದರೆ ಅಥವಾ ಕಳೆದ್ರೆ ನಮಗೆ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ನೋಡೋಣ. x + 5 ಹಾಗೇ ಇರಲಿ, ಇದಕ್ಕೆ ಕಳೀತಾ ಇದ್ದೀವಿ. -x - 6 = 2x - 6 ಕೊಟ್ಟಿರುವಂಥದ್ದು, ಇದಕ್ಕೆ ಕಳೆಯುವಂಥದ್ದು -x - 6. ಸೊ ಅಲ್ಲಿಗೆ +x - x ಕ್ಯಾನ್ಸಲ್, LHS ಸೈಡು. 6ರಲ್ಲಿ 5 ಹೋದರೆ 1, ದೊಡ್ಡ ಸಂಖ್ಯೆ ಮೈನಸ್ ಇದೆ, ಹಾಗಾಗಿ -1 ಅಂತ ತಗೊಳ್ತೀವಿ ವಿದ್ಯಾರ್ಥಿಗಳೇ. RHS ಸೈಡ್ ಬಂದಾಗ 2xಲ್ಲಿ x ಕಳೆದ್ರೆ x ಬರುತ್ತೆ. -6 - 6 ಅಂದರೆ -12 ಅಲ್ವಾ. ಸೊ ಆ -12 ಈಚೆ ತಗೊಳ್ಳಿ, ಆಗ ಏನಾಗುತ್ತದು ಪ್ಲಸ್ ಆಗುತ್ತೆ ಅಲ್ವಾ. ಇನ್ನೊಂದು -1 ಇದೆ, ಅದರ ಅರ್ಥ ಏನು? 12ರಲ್ಲಿ 1 ಕಳೀರಿ ಅಂಥೇಳಿ. ಆಗ ಕಳೆದಾಗ ಎಕ್ಸ್ನ ಬೆಲೆ ಏನು ಬರುತ್ತೆ? 11 ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಅಂಶನೂ ಕೂಡ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಳ್ತಾನೆ. ನಂತರ ಇಲ್ಲಿ ಒಂದು ಉದಾಹರಣೆಯನ್ನು ತಗೊಂಡಾಗ ಸಮೀಕರಣ ಬಿಡಿಸಿ ಅಂತ ಇದೆ. x - 25 = 0 ಅಂತ ಇದೆ. ಈ ಸಮೀಕರಣಕ್ಕೆ ಎರಡೂ ಕಡೆ 15 ಕೂಡಿಸಿ ಮತ್ತು ಸ್ವಯಂ ಸಿದ್ಧ 1ರ ಪ್ರಕಾರ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ವಿದ್ಯಾರ್ಥಿಗಳೇ ಎಲ್ಲರೂ ನನ್ನ ಕ್ಲಾಸನ್ನು ಅಬ್ಸರ್ವ್ ಮಾಡ್ತಿದ್ದೀರಾ? ಅಬ್ಸರ್ವ್ ಮಾಡೋದಾಗಿದ್ದರೆ ಅಲ್ಲಿ ನಾನೇನಂದೆ, ಎರಡೂ ಕಡೆ 15 ಕೂಡಿಸಿ ಅಂತ ಹೇಳಿದೆ. ಸೊ ದಟ್ ಈಸ್ ರಾಂಗ್ ಅಲ್ವಾ. ಅಲ್ಲಿರೋ ಸಂಖ್ಯೆ ಯಾವುದು? 25. ನೀವೇನಂತ ಹೇಳಬೇಕಿತ್ತು? ಮಿಸ್ ನೀವು 15 ಅಂತ ಹೇಳ್ತಿದ್ದೀರಾ. ಸೊ 15 ಅಲ್ಲ, ಅಲ್ಲಿ ಏನು ಮಾಡಬೇಕು? ಬೋತ್ ಸೈಡ್ 25 ಕೂಡಬೇಕು ಅಂತ ಹೇಳಬೇಕಿತ್ತು ಅಲ್ವಾ. ಸೊ ಹಾಗಾದ್ರೆ ಯಾರೂ ಕ್ಲಾಸಲ್ಲಿ ಇಲ್ಲ, ಕ್ಲಾಸನ್ನು ಅಬ್ಸರ್ವ್ ಮಾಡ್ತಿಲ್ಲ ಹಂಗಾದರೆ. ನೋಡಿ, ಎಲ್ಲ ಲೆಕ್ಕಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಫರ್ದರ್ ನಿಮಗೆ 9th ಮತ್ತು 10th ಕೂಡ ನಿಮಗೆ ಅನುಕೂಲವಾಗುವಂತಹ ಲೆಕ್ಕಗಳು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಏನು ಬೇಸಿಕ್ ಇದೆಯಲ್ಲ, ಬೇಸಿಕ್ಕನ್ನು ನೀವು ಕರೆಕ್ಟಾಗಿ ಕಲಿಬೇಕಾಗತ್ತೆ, ಸಮೀಕರಣವನ್ನು ಬಿಡಿಸೋದನ್ನು. ಅಲ್ಲಿಗೆ ನಾವು ಈ ಲೆಕ್ಕದಲ್ಲಿ +25 ತೆಗೆದುಕೊಂಡಾಗ ಸಮೀಕರಣ ಏನಾಗಿ ಪರಿವರ್ತನೆ ಆಗುತ್ತೆ ಅಂದರೆ x - 25 +25 = 0 + 25. ಸೊ ಬ್ರ್ಯಾಕೆಟಿಂದ ಹೊರಗೆ ತಕ್ಕೊಂಡಾಗ
ಎಕ್ಸ್ ಮೈನಸ್ 25 ಪ್ಲಸ್ 25 ಇಸ್ ಈಕ್ವಲ್ ಟು 0 ಇಂದ ಯಾವುದೇ ಸಂಖ್ಯೆಯನ್ನು ಕೂಡಿದರೆ ಏನು ಬರುತ್ತೆ? 0ನೇ ಬರುತ್ತಾ ಅಥವಾ ಅದೇ ಸಂಖ್ಯೆ ಬರುತ್ತಾ? ಅಲ್ಲಿ ಏನು ದತ್ತ ಸಂಖ್ಯೆ ಇರುತ್ತೋ ಅದು ಬರುತ್ತೆ. ಅಂದರೆ 25 ಅಂತಿದೆ, 25 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ LHS ಸೈಡಲ್ಲಿ ಪ್ಲಸ್ 25 ಮೈನಸ್ 25. ಸೊ ಸಜಾತಿ ಪದ ಆಪೋಸಿಟ್ ಸೈನನ್ನು ಹೊಂದಿದೆ. ಸೊ ಹಾಗಾಗಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳಿಯೋದು ಎಕ್ಸ್ ಇಸ್ ಈಕ್ವಲ್ ಟು 25 ಅಂತ ಉಳಿಯುತ್ತೆ. ಇದು ಎಕ್ಸನ್ನು 25ಕ್ಕೆ ಮಿತಿಗೊಳಿಸುತ್ತದೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸಮೀಕರಣ ಬಿಡಿಸಿ ಅಂತಿದೆ. 2x ಮೈನಸ್ 5 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 9 ಅಂತ ಇದೆ. ಇದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ ಇಲ್ಲಿ ಎರಡು ಕಡೆ ಬೀಜೋಕ್ತಿ ಇರುವುದನ್ನು ನೀವು ಕಾಣುವಿರಿ ಅಲ್ವಾ? ಎರಡು ಕಡೆ ಬೀಜೋಕ್ತಿ ಇದೆ. ಒಂದು ವೇಳೆ ಎಕ್ಸ್ ಮೈನಸ್ 5 ಎರಡು ಕಡೆಯಿಂದ ಕಳೆದಾಗ ಅಂತ ಇದೆ. ಸೊ ಹೀಗೆ ನಾವು ಕಳೆಯಲ್ಪಟ್ಟಾಗ ಸಮೀಕರಣ ಏನಾಗಿ ಬದಲಾವಣೆ ಆಗುತ್ತೆ ಅಂದರೆ 2x ಮೈನಸ್ 5 ಮೈನಸ್ ಆಫ್ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 9 ಮೈನಸ್ ಆಫ್ ಎಕ್ಸ್ ಮೈನಸ್ 5. ಇದನ್ನು ನಾವು ಸಾಲ್ವ್ ಮಾಡಿದಾಗ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು 14 ಅಂತ ಹೇಳಿ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ನಾವು 2 ಪಾಯಿಂಟನ್ನು ನೋಡಿದ್ವಿ. ಹಾಗೆಯೇ 3ನೇ ಪಾಯಿಂಟನ್ನು ತೆಗೆದುಕೊಂಡಾಗ ಸಮವಾದ ಅಂಶಗಳನ್ನು ಸಮ ಅಂಶಗಳಿಂದ ಗುಣಿಸಿದಾಗ ಗುಣಲಬ್ಧವು ಸಮವಾಗಿರುತ್ತದೆ. ಹೀಗೆ ಎ ಇಸ್ ಈಕ್ವಲ್ ಟು ಬಿ ಇದ್ದಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತದೆ. ಒಂದು ಮೊತ್ತ ತಗೊಂಡ್ವಿ, ಒಂದು ಕಳೆದಾಗ ತಗೊಂಡ್ವಿ, ಇನ್ನೊಂದು ಗುಣಿಸೋದು ಯಾವುದನ್ನ? ಸಿಯನ್ನು. ಸೊ ಹೀಗೆ ಎ ಇಸ್ ಈಕ್ವಲ್ ಟು ಬಿ ಇದ್ದಾಗ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತದೆ. ಉದಾಹರಣೆಗೆ x/5 ಇಸ್ ಈಕ್ವಲ್ ಟು 1 ಎಂಬ ಸಮೀಕರಣಕ್ಕೆ ಎರಡೂ ಕಡೆ 5ರಿಂದ ಗುಣಿಸಿದಾಗ x/5 ಇಂಟು 5 ಅಲ್ಲಿಗೆ ಏನಾಯಿತು ಅಲ್ವಾ? 1 ಇಂಟು 5 ಎಕ್ಸ್ ಇಸ್ ಈಕ್ವಲ್ ಟು 5 ಕ್ಯಾನ್ಸಲ್ ಆಗುತ್ತೆ LHS ಸೈಡು. ಸೊ RHS ಸೈಡ್ 5 ಅಂದರೆ 5 ಉಳಿಯುತ್ತೆ. ಅಲ್ಲಿಗೆ ಎಕ್ಸ್ನ ಬೆಲೆ 5 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಈ ಅಂಶನೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ನೆಕ್ಸ್ಟು 4ನೇ ಪಾಯಿಂಟಿಗೆ ಬಂದಾಗ ಸಮವಾದ ಅಂಶಗಳನ್ನು 0 ಅಲ್ಲದ ಸಮ ಅಂಶಗಳಿಂದ ಭಾಗಿಸಿದಾಗ ಭಾಗಲಬ್ಧವು ಸಮವಾಗಿರುತ್ತದೆ. ಇದು ಹೇಳುವುದು ಏನೆಂದರೆ ಎ ಇಸ್ ಈಕ್ವಲ್ ಟು ಬಿ ಮತ್ತು ಸಿ ಇಸ್ ನಾಟ್ ಈಕ್ವಲ್ ಟು 0 ಆದಾಗ ಎ ಬಾರ್ ಸಿ ಇಸ್ ಈಕ್ವಲ್ ಟು ಬಿ ಬಾರ್ ಸಿ ಅಂತೇಳಿ ಕರಿತೀವಿ. ಭಾಗಾಕಾರವು ಗುಣಲಬ್ಧ ವಿಲೋಮಗಳ ಗುಣಾಕಾರಕ್ಕೆ ಸಮ ಎಂದು ತಿಳಿದಾಗ ಹೇಳಿಕೆ 4 ಹೇಳಿಕೆ 3ರಿಂದ ದೊರೆಯುತ್ತದೆ. ಸೊ ನೆಕ್ಸ್ಟ್ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ x/5 ಇಸ್ ಈಕ್ವಲ್ ಟು 10. ಇದರಲ್ಲಿ ಎಕ್ಸನ್ನು ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳೇ. ಅದಕ್ಕೆ ಏನು ಮಾಡ್ತೀವಿ? ಎರಡು ಕಡೆ 5ರಿಂದ ಗುಣಿಸಲ್ಪಡ್ತೇವೆ. ಹೀಗೆ ಗುಣಿಸಿದಾಗ x/5 ಇಂಟು 5 ಇಸ್ ಈಕ್ವಲ್ ಟು 10 ಇಂಟು 5 ಅಂತ ಆಯಿತು. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತೆ? 50 ಆಗುತ್ತದೆ ಅಲ್ವಾ? ಉದಾಹರಣೆ 2ನ್ನು ತಗೊಂಡಾಗ 3a/5 ಇಸ್ ಈಕ್ವಲ್ ಟು 9. ಇದನ್ನು ಬಿಡಿಸಿ ಅಂತ ಇದೆ. ಈಗೇನು ಮಾಡಬೇಕು ಅಂದರೆ ಎರಡು ಕಡೆ 5/3 ಇಂದ ಗುಣಿಸಲ್ಪಡಬೇಕು, ಅಥವಾ ಮೊದಲ 5ರಿಂದ ಗುಣಿಸಿ ನಂತರ 3ರಿಂದ ಏನು ಮಾಡಬೇಕು? ಭಾಗಿಸಬಹುದು. ಸೊ ಆ ರೀತಿಯೂ ಕೂಡ ಮಾಡಬಹುದು ವಿದ್ಯಾರ್ಥಿಗಳೇ. 3a/5 ಇಂಟು 5/3 ಈಸ್ ಈಕ್ವಲ್ ಟು 9 ಇಂಟು 5/3 ಅಂತ ಇದೆ. ಸೊ ಅಲ್ಲಿಗೆ 3 ಕ್ಯಾನ್ಸಲ್, 5 ಕ್ಯಾನ್ಸಲ್, ಉಳಿಯೋದು ಎ ಉಳಿಯುತ್ತೆ. ಎಲ್ಲಿ? LHS ಸೈಡು. ಎ ಈಸ್ ಈಕ್ವಲ್ ಟು 9×45 ÷ 3. ಸೊ ವಿದ್ಯಾರ್ಥಿಗಳೇ 3ರಿಂದ 45 ಪೂರ್ಣವಾಗಿ ಭಾಗ ಆಗುತ್ತೆ, ಹೌದಾನೆ? ಹಾಗಾದರೆ ಎ ಈಸ್ ಈಕ್ವಲ್ ಟು 15 ಆಗಿರುತ್ತದೆ ಅಂಥೇಳಿ ಕರೀತೇವೆ. ನೆಕ್ಸ್ಟು ಉದಾಹರಣೆ 3ನ್ನು ತೆಗೆದುಕೊಂಡಾಗ 4 ಎಂಬುವುದು 4x - 6 ಇಸ್ ಈಕ್ವಲ್ ಟು 16 ಎಂಬ ಸಮೀಕರಣದ ಮೂಲವೇ? ಪರೀಕ್ಷಿಸಿ ಅಂತ ಇದೆ. ಎಕ್ಸ್ ಇಸ್ ಈಕ್ವಲ್ ಟು 4 ಎಂಬುದನ್ನು ಕೊಟ್ಟ ಸಮೀಕರಣದಲ್ಲಿ ಆದೇಶಿಸುತ್ತವೆಯೇ? ಆಗ ನಮಗೆ ಸಿಗುವುದು ಏನು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ.
ಎಲ್ ಎಚ್ ಎಸ್ ಸೈಡನ್ನು ತಗೊಂಡಾಗ 4x - 6 = 4 × 4 ಅಂತ ತೆಗೆದುಕೊಳ್ತೇವೆ. ಮತ್ತು ಅದಕ್ಕೆ ನಾವು ಎಕ್ಸ್ ಇರೋ ಕಡೆ 4 ಆದೇಶಿಸಲ್ಪಟ್ಟಿದೆ. ಆಗ 4 × 4 ಆಗಿದೆ. -6 ಕಳೆಯಬೇಕದರಲ್ಲಿ. 4 4 16, 16ರಲ್ಲಿ 6 ಹೋದರೆ 10 ಅಲ್ವಾ ವಿದ್ಯಾರ್ಥಿಗಳೇ? ಅದೇ ರೀತಿ ನಾವು ಆರ್ ಎಚ್ ಎಸ್ ಸೈಡ್ ತೊಗೊಂಡಾಗ ಆಲ್ರೆಡಿ 16 ಅಂತ ಇದೆ. ಎಲ್ ಎಚ್ ಎಸ್ಸು ಕೂಡ 16 ಬಂತು, ಹೌದಾ? ಅಲ್ಲ, ಎಷ್ಟು ಬಂದಿದೆ ಅಲ್ಲಿ? 10 ಇದೆ ತಾನೆ? ಹಾಗಾದರೆ ಎಲ್ ಎಚ್ ಎಸ್ಸೇ ಬೇರೆ ಇದೆ, ಆರ್ ಎಚ್ ಎಸ್ಸೇ ಬೇರೆ ಇದೆ. ಹಾಗಾಗಿ 10 ಈಸ್ ನಾಟ್ ಈಕ್ವಲ್ 16 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದರ ಮೂಲಕ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಏನಂದರೆ, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 4 ಆದರೆ ಎಡ ಬೆಲೆಯು ಬಲಭಾಗದ ಬೆಲೆಗೆ ಸಮನಾಗಿರುವುದಿಲ್ಲ ಅನ್ನೋದನ್ನು ಹೇಳ್ತೀವಿ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 4 ಎಂಬುದು 4x - 6 = 16 ಸಮೀಕರಣದ ಮೂಲವಲ್ಲ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನಂತರ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಹಿಂದೆ ಮಾಡಿದ್ವಲ್ಲ ಲೆಕ್ಕ, ಅದೇ ಟೈಪಿಂದು. 9 ಎಂಬುವುದು 3x - 7 = 20 ಸಮೀಕರಣದ ಮೂಲವೇ? ಪರೀಕ್ಷಿಸಿ ಅಂತ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 9 ಎಂಬುದನ್ನು ದತ್ತ ಸಮೀಕರಣದಲ್ಲಿ ಆದೇಶಿಸಿದಾಗ ಆಗೇನಾಗುತ್ತೆ ಅಂದರೆ, ಎಲ್ ಎಚ್ ಎಸ್ ಸೈಡ್ ತೊಗೊಂಡಾಗ 3x - 7 = 3 × 9 - 7. ಸೊ ಈಸ್ ಈಕ್ವಲ್ ಟು 9 3 27. 27ರಲ್ಲಿ 7 ಕಳಿಬೇಕು ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೇನು ಬರುತ್ತೆ? 20 ಅಂಥೇಳಿ ತಗೊಳ್ತೀವಿ. ಆಗ ನಮಗೆ ಸಿಗುವಂತಹದ್ದು ಬಲಭಾಗದಲ್ಲಿ 20 ಅಂಥೇಳಿ ಇರುತ್ತೆ ಅಲ್ವಾ? ಸೊ ಹಾಗಾದರೆ ಅಲ್ಲಿ ಈಕ್ವಲ್ಲ? ಹೌದು. ಎರಡೂ ಕಡೆ ನಮಗೆ ಆನ್ಸರು 20 20 ಅಂತ ಬಂದಿದೆ, ಹೌದು ತಾನೆ? ಹಾಗಾಗಿ ಎಡ ಬಲ ಬೆಲೆ ಈಸ್ ಈಕ್ವಲ್ ಟು ಬಲ ಬೆಲೆ ಸಮವಾಗಿವೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 9 ಎಂಬುವುದು 3x - 7 = 20 ಸಮೀಕರಣದ ಮೂಲವಾಗಿದೆ ಅಥವಾ ಎಕ್ಸ್ನ ಬೆಲೆ ಆಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ಲೆಕ್ಕ ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಉದಾಹರಣೆ 5, ಸಮೀಕರಣ ಬಿಡಿಸಿ. 3x - 15 = 30 - 6x ಅಂತ ಇದೆ. ಸೊ ಈ ಸಮೀಕರಣವನ್ನು ನಾವು ತೆಗೆದುಕೊಂಡಾಗ -6x ಎಡಬದಿಗೆ ಸ್ಥಳಾಂತರಿಸಿದಾಗ ಮತ್ತು -15 ಬಲಬದಿಗೆ ಸ್ಥಳಾಂತರಿಸಿದಾಗ, ಅಂದರೆ ವಿದ್ಯಾರ್ಥಿಗಳ ಇದರ ಒಟ್ಟಾರೆ ಸಾರಾಂಶ ಏನಂದರೆ, ಹೌದು, ಏನು ಸಜಾತಿ ಪದವನ್ನು ಒಂದು ಕಡೆ ಬರ್ಕೊಳ್ಳೋದು, ವಿಜಾತಿ ಪದಗಳನ್ನು ಒಂದು ಕಡೆ ಬರ್ಕೊಳ್ಳೋದ ಅಲ್ಲ, ಸ್ಥಿರಾಂಕವನ್ನು ಒಂದು ಕಡೆ ತೆಗೆದುಕೊಳ್ಳೋದು. ಸೊ ವಿದ್ಯಾರ್ಥಿಗಳ ಇದನ್ನು 7ನೇ ಕ್ಲಾಸಲ್ಲಿ ಮತ್ತು 6ನೇ ಕ್ಲಾಸಲ್ಲಿ ಓದಿದ್ದೀರಾ, ಹೌದು ತಾನೆ? ಆಗ ಏನಾಗಿ ಪರಿವರ್ತನೆ ಆಗುತ್ತೆ ಸಮೀಕರಣ? 3x + 6x = 30 + 15 ಆಗುತ್ತದೆ ಅಲ್ವಾ? ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 9x = 45. ಎರಡೂ ಬದಿ 9ರಿಂದ ಭಾಗಿಸಿದಾಗ, ಏಕೆಂದರೆ ಪೂರ್ಣವಾಗಿ ಭಾಗ ಆಗುತ್ತೆ ಅಥವಾ 9ರಿಂದ ಭಾಗಿಸ್ತೇವೆ, ಅಥವಾ 9ನ್ನು ಛೇದದಲ್ಲಿ ತೆಗೆದುಕೊಂಡು ಭಾಗಿಸಿದ್ರು ಸೇಮ್ ಆನ್ಸರೇ ಬರುತ್ತೆ ಅಲ್ವಾ? 9 9 ಕ್ಯಾನ್ಸಲ್, 9 5 45. ಸೊ ವಿದ್ಯಾರ್ಥಿಗಳೇ, ಅಲ್ಲಿಗೆ ಎಕ್ಸ್ನ ಬೆಲೆ 5 ಅಂಥೇಳಿ ತೆಗೆದುಕೊಳ್ತೇವೆ. ಇಲ್ಲಿ ಒಂದು ನಿಯಮವನ್ನು ನಾವು ನೋಡೋಣ. ಯಾವುದಂದರೆ, ಅಲ್ಲಿ ನಾವು ಸಜಾತಿ ಪದ ಅಂದರೆ -6x ಒಂದು ಕಡೆ, ಸ್ಥಿರಾಂಕವನ್ನು ಒಂದು ಕಡೆ ತೊಗೊಂಡ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಯಮ. ಇದನ್ನು ನಾವು ಸ್ಥಳಾಂತರಿಸುವ ನಿಯಮ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳು. ಒಂದು ಪದ ಅಥವಾ ಬೆಲೆಯನ್ನು ಸಮೀಕರಣದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸ್ಥಳಾಂತರಿಸಿದಾಗ ಆ ಪದ ಅಥವಾ ಬೆಲೆಯ ಚಿಹ್ನೆಯನ್ನು ಬದಲಾಯಿಸಬೇಕು. ನಾವೀಗ ಅದನ್ನು ಮಾಡಿರೋದು. ಚಿಹ್ನೆ ಏನಾಗುತ್ತೆ? ಬದಲಾವಣೆ ಆಯಿತು. ಆದ್ದರಿಂದ ಹಿಂದಿನ ಉದಾಹರಣೆಯಲ್ಲಿ ಸ್ಥಳಾಂತರಿಸಿದಾಗ -6 ಎಂಬುದು +6x ಮತ್ತು -15 ಎಂಬುದು ಬೆಲೆಯು +15 ಆಗುತ್ತದೆ. ಸೊ ಈ ನಿಯಮವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ.
ಸಮೀಕರಣ ಬಿಡಿಸಿ 12x ಪ್ಲಸ್ 10 ಇಸ್ ಈಕ್ವಲ್ ಟು 9 ಆಫ್ ಎಕ್ಸ್ ಮೈನಸ್ 1 ಪ್ಲಸ್ 7 ಅಂತ ಇದೆ. ಸೊ ಈ ಸಮೀಕರಣವು ಹೇಗೆ ಬದಲಾಗಬಹುದು? 12x ಪ್ಲಸ್ 10 ಇಸ್ ಈಕ್ವಲ್ ಟು 9 ಇಂಟು ಎಕ್ಸ್ 9x ಆಗುತ್ತೆ, ಮೈನಸ್ 9 9 ಪ್ಲಸ್ 7 ಹಾಗೆ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಇದನ್ನು ತೆಗೆದುಕೊಂಡಾಗ 9x ಪ್ಲಸ್ 2 ಸ್ಥಳಾಂತರಿಸೋದ್ರಿಂದ 12x ಮೈನಸ್ 9x ಇಸ್ ಈಕ್ವಲ್ ಟು -2 -10 ಆಗಿ ಪರಿವರ್ತನೆ ಆಗುತ್ತೆ ವಿದ್ಯಾರ್ಥಿಗಳೇ. ಯಾವುದು ಸ್ಥಳಾಂತರಿಸುವ ನಿಯಮ ಇದೆಯಲ್ಲ, ಆ ನಿಯಮವನ್ನು ಇಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿಗೆ 12ರಲ್ಲಿ 9 ಹೋದರೆ 3, ಎಕ್ಸ್ಗೆ ಎಕ್ಸ್, ಸೊ ಏನಾಯಿತು 3x ಅಂತ ಬಂತು ವಿದ್ಯಾರ್ಥಿಗಳೇ. -2 -10 ಅಂದರೆ -12 ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿ 3 ಮತ್ತು 12 ಇರೋದ್ರಿಂದ 3ರಿಂದ ಸಂಪೂರ್ಣವಾಗಿ ಏನಾಗುತ್ತಿದ್ದು ಭಾಗ ಆಗುತ್ತೆ. ಹೀಗೆ ಭಾಗಿಸಿದಾಗ 3 4 12 ಅಲ್ವಾ? ಸೊ ಅಲ್ಲಿ ಮೈನಸ್ ಇದೆ ವಿದ್ಯಾರ್ಥಿಗಳೇ. ಸೊ ಆ ಚಿಹ್ನೆಯನ್ನು ಕೂಡ ನೀವು ಗಮನಿಸ್ತಾ ಇರಬೇಕು. ಗೊತ್ತಾಗ್ತಿದೆ ಅಲ್ವಾ? ಹೌದು ತಾನೆ? ಸೊ ಎಕ್ಸ್ ಇಸ್ ಈಕ್ವಲ್ ಟು -4 ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕದಲ್ಲಿ ಏನೂ ಡೌಟ್ ಇಲ್ಲ ಅಂತ ತಿಳ್ಕೊಳ್ತಾನೆ. ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಸಮೀಕರಣಗಳನ್ನು ಬಿಡಿಸಿ ಅಂತ ಇದೆ. 2x ಡಿವೈಡ್ ಬೈ 5 ಮೈನಸ್ 3/2 ಇಸ್ ಈಕ್ವಲ್ ಟು x/2 ಪ್ಲಸ್ 1 ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ನಾವು ಪರಿಹಾರವನ್ನು ನೋಡಿದರೆ ಭಿನ್ನರಾಶಿಗಳ ಛೇದದಲ್ಲಿ 5, 2, 2 ಇವೆ. ಈ 3ರ ಲಾಸವನ್ನು ತಗೋಬೇಕು ವಿದ್ಯಾರ್ಥಿಗಳೇ, ಏಕೆಂದರೆ ಇದು ಭಿನ್ನರಾಶಿ ರೂಪದಲ್ಲಿ ಇರೋದ್ರಿಂದ. ಆಗ ಲಾಸಹ ಏನಾಗುತ್ತೆ 10 ಅಂತ ಹೇಳಿ ಕರಿತೀವಿ. ಪ್ರತಿ ಪದವನ್ನು ಲಾಸಹ 10ರಿಂದ ಗುಣಿಸಬೇಕು ಅಲ್ವಾ? ಸೊ ಹೀಗೆ ಗುಣಿಸೋದ್ರಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ, ಪ್ರತಿಯೊಂದು ಪದವನ್ನು ಲಾಸಹ 10ರಿಂದ ಗುಣಿಸ್ತೇವೆ. ಸೊ ಹೀಗೆ ಗುಣಿಸಿದಾಗ ನಮಗೆ 2x ಡಿವೈಡ್ ಬೈ 5 ಇಂಟು 10 ಮೈನಸ್ 3 ಡಿವೈಡ್ ಬೈ 2 ಇಂಟು 10 ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ 2 ಇಂಟು 10 ಪ್ಲಸ್ 1 ಇಂಟು 10 ಅಂತ ಆಗುತ್ತೆ. ಈ ಸಮೀಕರಣವನ್ನು ನಾವು ಸರಳೀಕರಿಸಿದಾಗ ಅಂದರೆ ಸುಲಭ ರೂಪಕ್ಕೆ ತೆಗೆದುಕೊಂಡು ಬಂದಾಗ ಅಲ್ಲಿಗೇನಾಗುತ್ತೆ, ಹೌದು ಭಾಗ ಆಗುತ್ತಲ್ವ, 5 1 5 2 10. ಸೊ ಅಲ್ಲಿಗೆ 2 ಇಂಟು 2x ಮೈನಸ್ 2 5 30 5 ಇಂಟು 3 ಸೊ ಈಸ್ ಈಕ್ವಲ್ ಟು 2 5 10 5 ಇಂಟು ಎಕ್ಸ್ ಪ್ಲಸ್ 10 10. ಅಲ್ಲಿಗೆ ಸಮೀಕರಣ ನಿಮಗೆ 2 ಇಂಟು 2x ಮೈನಸ್ 5 ಇಂಟು 3 ಈಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಪ್ಲಸ್ 10 ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಇದು ನಾವು ಸರಳ ರೂಪಕ್ಕೆ ತಂದಾಗ ಈ ರೀತಿ ಆದಾಗ ಇಲ್ಲಿ ನಾವು ಇದನ್ನು ಗುಣಿಸ್ತಾ ಹೋಗಬಹುದು. 2x ಇಂಟು 2 ಅಂದರೆ 2 2 4 ಎಕ್ಸ್ಗೆ ಎಕ್ಸು ಮೈನಸ್ 5 3 15 ಇಸ್ ಈಕ್ವಲ್ ಟು 5x ಪ್ಲಸ್ 10 ಅಂತೇಳಿ ಕರಿತೀವಿ. ಸೂಕ್ತ ಪದಗಳನ್ನು ಸ್ಥಳಾಂತರಿಸಿದಾಗ ಅಂದರೆ ಸ್ಥಳಾಂತರಿಸುವ ನಿಯಮ ವಿದ್ಯಾರ್ಥಿಗಳೇ, 4x ಮೈನಸ್ 5x ಇಸ್ ಈಕ್ವಲ್ ಟು 10 ಪ್ಲಸ್ 15 ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿಗೆ 4xಲ್ಲಿ 5xನ್ನು ಕಳೆದ್ರೆ ಎಕ್ಸ್ ಬರುತ್ತೆ, ಅಂದರೆ 5ರಲ್ಲಿ 4 ಹೋದರೆ 1 ಅಂಥೇಳಿ ಅರ್ಥ. ದೊಡ್ಡ ಸಂಖ್ಯೆ 5 ಇದೆ, ಚಿಹ್ನೆ ಮೈನಸ್ ಇದೆ. ಸೊ ಅಲ್ಲಿಗೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 10 ಪ್ಲಸ್ 15 25 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ -1ರಿಂದ ಎರಡು ಬದಿಯಲ್ಲಿ ಭಾಗಿಸಿದಾಗ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು -25 ಅಂಥೇಳಿ ಬರುತ್ತೆ ಅಲ್ವಾ? ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಏನು ಇದುವರೆಗೂ ಉದಾಹರಣೆ ಲೆಕ್ಕಗಳನ್ನು ನಾವು ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ನೀಡ್ತಾ ಇದ್ದೀನಿ. ಇವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಿಮಗೆ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಏನಾದರೂ ಡೌಟ್ ಇತ್ತು ಅಂದರೆ ಹಿಂದೆ ಉದಾಹರಣೆ ಲೆಕ್ಕಗಳನ್ನು ಮಾಡಿರುವಂತಹ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ, ಇಲ್ಲ ಅಂದರೆ ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಉತ್ತರಿಸಿ ಅಂತ ಇದೆ, ಈ ಸಮೀಕರಣಗಳನ್ನು ಬಿಡಿಸಿ ಅಂತ ಇದೆ. ಅದರಲ್ಲಿ ಒಂದನೇದು x ಮೈನಸ್ 3 ಡಿವೈಡ್ ಬೈ 5 ಮೈನಸ್ 2 ಇಸ್ ಈಕ್ವಲ್ ಟು 2x ಡಿವೈಡ್ ಬೈ 5. ಎರಡನೇ ಪ್ರಶ್ನೆಯನ್ನು ತಗೊಂಡಾಗ 2x ಮೈನಸ್ 5 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 5. ಹಾಗೆಯೇ ಮೂರನೇ ಉದಾಹರಣೆಯನ್ನು ತಗೊಂಡ್ರೆ 3 ಇಂಟು ಎಕ್ಸ್ ಪ್ಲಸ್ 6
ಪ್ಲಸ್ 2 ಆಫ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 64. ಹಾಗೆಯೇ 4ನೇ ಪ್ರಶ್ನೆ 3/4 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಮತ್ತೆ ಕೆಲವು ಪ್ರಶ್ನೆಗಳು ಹೀಗಿದೆ, ಉತ್ತರಿಸಿ. ಈ ಕೆಳಗಿನವುಗಳನ್ನು ಬಿಡಿಸಿ, ಅಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕು ವಿದ್ಯಾರ್ಥಿಗಳೇ. 1ನೇದು 8x - 8 ಇಸ್ ಈಕ್ವಲ್ ಟು 48. ತುಂಬ ಈಸಿ ಇದೆ ಇದು. ಹಾಗೆಯೇ 2ನೇ ಪ್ರಶ್ನೆ x/5 ಇಸ್ ಈಕ್ವಲ್ ಟು 12. ಇದು ಕೂಡ ಅಷ್ಟೇ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಯ್ತಲ್ಲ ವಿದ್ಯಾರ್ಥಿಗಳೇ. 3ನೇ ಲೆಕ್ಕ 3 ಇಂಟು ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 24. 4ನೇ ಲೆಕ್ಕ 3 ಇಂಟು ಎಕ್ಸ್ ಪ್ಲಸ್ 2 ಮೈನಸ್ 2 ಆಫ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 7. ಹಾಗೆಯೇ 5ನೇ ಲೆಕ್ಕ 1.6 ಇಸ್ ಈಕ್ವಲ್ ಟು x/1.5. 6ನೇ ಲೆಕ್ಕ x/3 ಪ್ಲಸ್ 1 ಇಸ್ ಈಕ್ವಲ್ ಟು 7/15. 7ನೇ ಲೆಕ್ಕ 3x/5 ಇಸ್ ಈಕ್ವಲ್ ಟು 1.5 ಅಂತ ಹೇಳಿ, 1.5 ಏನಿಲ್ಲ, ಬರೀ 15 ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಈ ಎಲ್ಲ ಲೆಕ್ಕಗಳನ್ನು ನೀವು ಉತ್ತರಗಳನ್ನು ಬರೀತೀರಾ ಅಂತ ಅಂದ್ಕೊಳ್ತೀನಿ, ಏಕೆಂದರೆ ಎಲ್ಲ ಲೆಕ್ಕ ಈಸಿಯಾಗಿದೆ. ಈ ಟೈಪಿನ ಲೆಕ್ಕಗಳನ್ನು ಉದಾಹರಣೆಯಲ್ಲೂ ಕೂಡ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಇದಾದ ಮೇಲೆ ನಾವು ಈ ಏನು ಸರಳ ರೇಖಾತ್ಮಕ ಸಮೀಕರಣ ಇದೆಯಲ್ಲ, ಇದರ ಉಪಯೋಗಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದರ ಉಪಯೋಗವನ್ನು ನಾವು ಉದಾಹರಣೆಯ ಲೆಕ್ಕದ ಮೂಲಕ ತಿಳಿಸ್ತೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ 1ನೇದು 3 ಕ್ರಮಾಗತ ಬೆಸ ಸಂಖ್ಯೆಗಳ ಮೊತ್ತ 219 ಆದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡ್ರೆ ಆ 3 ಬೆಸ ಸಂಖ್ಯೆಗಳಲ್ಲಿ ಅತಿ ಚಿಕ್ಕದಿರೋದು ಎಕ್ಸ್ ಪ್ಲಸ್ 1 ಎಂದಿರಲಿ. ಅವುಗಳ ಮುಂದಿನ ಸಂಖ್ಯೆಗಳು ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಪ್ಲಸ್ 5 ಆಗುತ್ತವೆ, ಏಕೆಂದರೆ ಬೆಸ ಸಂಖ್ಯೆಗಳ ವ್ಯತ್ಯಾಸ 2. ದತ್ತಾಂಶದಂತೆ ಇಲ್ಲಿ ನಾವು ಆ ಸಮೀಕರಣವು ಎಕ್ಸ್ ಪ್ಲಸ್ 1 ಪ್ಲಸ್ ಆಫ್ ಎಕ್ಸ್ ಪ್ಲಸ್ 3 ಪ್ಲಸ್ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 219 ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಬೆಸ ಸಂಖ್ಯೆಯನ್ನು ಕೊಟ್ಟಿರೋದ್ರಿಂದ ಇದನ್ನು ನಾವು ಸರಳ ರೂಪಕ್ಕೆ ತಂದಾಗ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಿದೆ, 3x ಇದೆ. ಹಾಗೆಯೇ 5 ಪ್ಲಸ್ 3 ಅಂದರೆ 8 ಆಗುತ್ತೆ. 8 ಪ್ಲಸ್ 1 9 ಆಗುತ್ತೆ ವಿದ್ಯಾರ್ಥಿಗಳೇ, ಈಸ್ ಈಕ್ವಲ್ ಟು 219. ಸೊ ಇಲ್ಲಿ ಎಕ್ಸ್ನ ಬೆಲೆ ಬೇಕು ಆ್ಯಕ್ಚುಲಿ. LHS ಸೈಡು 3x ಹಾಗೆ ಇರಲಿ. 9ನೇ ಈ ಕಡೆ ತೊಗೊಬಂದಾಗ ಅಥವಾ ಸ್ಥಳಾಂತರಿಸಿದಾಗ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಅಲ್ಲಿಗೆ 219ರಲ್ಲಿ 9 ಕಳೆದರೆ 210. ಎಕ್ಸ್ ಬೆಲೆ ಬೇಕು, ಹಾಗಾಗಿ 3 ಅನ್ನೋದು ಛೇದಕ್ಕೆ ಹೋಗುತ್ತೆ. 3ರಿಂದ ನಾವು 210 ಭಾಗಿಸಿದಾಗ ಬರೋದು 70 ಆಗಿರುತ್ತೆ, ಯಾಕೆಂದರೆ 3 7 21, 0ಗೆ 0, ಅಲ್ಲಿಗೆ ಎಕ್ಸ್ನ ಬೆಲೆ 70 ಅಂಥೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಾಂದರೆ ಇನ್ನೊಂದು ರೀತಿ ಹೇಳೋದಾದರೆ 3ರಿಂದ 2 ಕಡೆ ಭಾಗಿಸಿದಾಗ ಅಂತಲೂ ಕೂಡ ಮೆಥಡಲ್ಲಿ ಹೇಳ್ತೀವಿ, ನನ್ನ ಮೆಥಡಲ್ಲಿ. ಈಗ ನಾವು ತೆಗೆದುಕೊಂಡಂತಹ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು? ಸಮಸಂಖ್ಯೆ ತಗೊಂಡಿದ್ವಾ ವಿದ್ಯಾರ್ಥಿಗಳೇ ಅಥವಾ ಬೆಸ ಸಂಖ್ಯೆ ತಗೊಂಡಿದ್ವಾ ಅಲ್ವಾ? ಕ್ಲಾಸಲ್ಲಿ ಇದ್ದೀರಾ ಎಲ್ಲರೂ? ನಾವು ತಗೊಂಡಿರೋದೇನೋ ಬೆಸ ಸಂಖ್ಯೆ. ಇಲ್ಲಿ ನಾನು ಬೇಕು ಅಂತಲೇ ಸಮಸಂಖ್ಯೆ ಅಂತ ಕೊಟ್ಟಿದ್ದೀನಿ ಅಲ್ವಾ? ನೀವು ಮಧ್ಯದಲ್ಲಿ ಮಿಸ್ ಅದು ಬೆಸ ಸಂಖ್ಯೆ ನಾವು ತೊಗೊಂಡಿರೋದು ಸಮಸಂಖ್ಯೆ ಅಲ್ಲ ಅನ್ನುವಂಥ ಉತ್ತರವನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೆ. ಆದರೆ ಯಾರೂ ಕೂಡ ಉತ್ತರವನ್ನು ಕೊಡಲಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಆ ಸಂಖ್ಯೆಗಳು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 71. ಎಕ್ಸ್ ಪ್ಲಸ್ 3 ಅಂದರೆ 70 ಪ್ಲಸ್ 3 ಎಷ್ಟಾಗುತ್ತೆ, 73. ಎಕ್ಸ್ ಪ್ಲಸ್ 5 ಅಂದರೆ 70 ಪ್ಲಸ್ 5 75. ಸೊ ಅಲ್ಲಿಗೆ 3 ಕೂಡಿದಾಗ 219 ಬರುತ್ತೆ. ಸೊ ಅಲ್ಲಿಗೆ LHS ಇಸ್ ಈಕ್ವಲ್ ಟು RHS ಆಗಿರೋದ್ರಿಂದ ನಾವು ಎಕ್ಸ್ನ ಬೆಲೆ ಕಂಡುಹಿಡ್ದಿರೋದು ಸರಿಯಾಗಿದೆ ಅಂಥೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಹೀಗೆ ಇನ್ನೊಂದು ಪ್ರಶ್ನೆಯನ್ನು ನೋಡಿದರೆ, ಒಂದು ಸಂಖ್ಯೆಗೆ 4 ಕೂಡಿ ಬರುವ ಮೊತ್ತವನ್ನು 3ರಿಂದ ಗುಣಿಸಿದರೆ 30 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅನ್ನೋದಿದೆ ವಿದ್ಯಾರ್ಥಿಗಳೇ. ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ, ಅದು ಎಕ್ಸ್ ಆಗಿರಲಿ. ಎಕ್ಸ್ನ ಬೆಲೆಯು ನಮಗೆ ತಿಳಿದಿಲ್ಲ. ಆ ಸಂಖ್ಯೆ ಎಕ್ಸ್ನ 4 ಕೂಡಿದಾಗ ಅದು ಎಕ್ಸ್ ಪ್ಲಸ್ 4 ಆಗುತ್ತದೆ. ಇದನ್ನು 3ರಿಂದ ಗುಣಿಸಿದಾಗ ಎಕ್ಸ್ ಪ್ಲಸ್ 4 ಇಂಟು 3 ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ.
ಆಗ ಸಮಸ್ಯೆಯು ಏನಾಗುತ್ತೆ ಅಂದರೆ 3x + 12 = 30 ಎಂದಾಗುತ್ತದೆ. 12 ಸ್ಥಳಾಂತರಿಸ್ಕೊಳ್ಳಿ. ಸೊ ಅಲ್ಲಿಗೆ ಸ್ಥಳಾಂತರಿಸ್ಕೊಂಡ್ರೆ 3x = 30 - 12 ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ 3x = 30ರಲ್ಲಿ 12 ಹೋದರೆ 18 ಅಲ್ವಾ. ಸೊ ಹಾಗಾದರೆ ಏನು ಮಾಡಬೇಕು, ಎರಡು ಕಡೆ 3ರಿಂದ ಭಾಗಿಸ್ಬೇಕು. ಅಲ್ಲಿಗೆ 3 3 ಕ್ಯಾನ್ಸಲ್ ಆಗುತ್ತೆ, 3 6 18. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ 6 ಅಂತ ಹೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಈ ಸಮಸ್ಯೆಯಲ್ಲಿ x = 6 ಹೇಳಿಕೆಯು ಸರಿದೂಗಿಸುತ್ತದೆಯೇ ಎಂದು ಪರೀಕ್ಷಿಸಬೇಕು. ಸೊ ಎಕ್ಸ್ನ ಸ್ಥಳದಲ್ಲಿ 6 ತುಂಬಿ. ಹಾಗೇನಾಗುತ್ತೆ, 3 × 6 + 12 = 30 ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ 6 3 18, 18 + 12 ಅಂದರೆ 30 ಅಲ್ವಾ. ಸೊ ಅಲ್ಲಿಗೆ LHS = RHS. ಹಾಗಾದರೆ x = 6 ಅನ್ನೋದು ಸರಿಯಾದ ಉತ್ತರ ಅನ್ನುವುದಕ್ಕೆ ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮೂರನೇ ಲೆಕ್ಕವನ್ನು ನಾವು ತಗೊಂಡ್ರೆ, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 9 ಹೆಚ್ಚಾಗಿದೆ ಮತ್ತು ಅವುಗಳ ಮೊತ್ತವು 81 ಆಗಿದೆ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಆ ಸಂಖ್ಯೆಯು x ಎಂದಿರಲಿ, ಎಕ್ಸ್ನ ಬೆಲೆಯು ನಮಗೆ ತಿಳಿದಿಲ್ಲ, ಹೌದಾನೆ. ಮತ್ತೊಂದು ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ, 9. ಹಾಗಾದರೆ x + 9 ಅಂಥೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಎರಡು ಸಂಖ್ಯೆಗಳನ್ನು ಕೂಡ್ಕೋಣ. ಯಾವುದು, ಎಕ್ಸು ಮತ್ತು x + 9. ಅಲ್ಲಿಗೆ ಏನಾಗುತ್ತೆ, x + 9 = 81 ಎಂದಾಗುತ್ತದೆ. ಈಗ ಇದರಲ್ಲಿ 9 ಸ್ಥಳಾಂತರಿಸಿದಾಗ 2x = 81 - 9. ಅಲ್ಲಿ ಕಳೆದ್ರೆ 2x = 72. ಎಕ್ಸನ್ನು ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 2ರಿಂದ 72 ಭಾಗಿಸಿ ವಿದ್ಯಾರ್ಥಿಗಳೇ. ಆಗ ಭಾಗಿಸಿದಾಗ ಎಕ್ಸ್ನ ಬೆಲೆ 36 ಅಂತ ಹೇಳಿ ಬರುತ್ತೆ ಅಲ್ವಾ. ಹಾಗಾದರೆ ಆ ಸಂಖ್ಯೆಗಳು ಕಂಡುಹಿಡಿಬೇಕಲ್ಲ. ಇದುವರೆಗೂ ನಾವು ಕಂಡುಹಿಡ್ದಿರೋದು ಬರೀ ಎಕ್ಸ್ನ ಬೆಲೆ. ಆ ಸಂಖ್ಯೆಗಳನ್ನು ಕಂಡುಹಿಡಿದಾಗ x = 36, ಇನ್ನೊಂದು x + 9 ಅಂದರೆ 36 + 9 ಇದೆ ಅಲ್ವಾ. ಹಾಗಾಗಿ = 45. ಹಾಗಾದರೆ 81 ಮೊತ್ತ ಬರಬೇಕು ಅಂದರೆ ಆ ಎರಡು ಸಂಖ್ಯೆಗಳು 36 + 45 ಕೂಡಿದರೆ 81 ಬರುತ್ತಾ ವಿದ್ಯಾರ್ಥಿಗಳೇ? ಹೌದು, ಬರುತ್ತಾನೆ, 36 + 45. ಹಾಗಾದರೆ ನಾವು ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂಥೇಳಿ ಕರಿತೇವೆ. ಹಾಗಾದರೆ ನಂತರ ಇಲ್ಲಿ ಒಂದು ವರ್ಕಿಂಗ್ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ಒಂದು ಆಯತಾಕಾರದ ಮೈದಾನದ ಉದ್ದವು ಅದರ ಅಗಲದ 2ರಷ್ಟಿದೆ. ಆ ತೋಟದ ಸುತ್ತಳತೆಯು 288 ಮೀಟರ್ಗಳಾದರೆ ಆ ಮೈದಾನದ ಉದ್ದ ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಉದ್ದ ಅಗಲ ಕಂಡುಹಿಡಿಯಬೇಕು ಅಂದರೆ ಏರಿಯಾ = ಲೆಂತ್ × ಬ್ರೆಡ್ತ್ ಅಂತ ತಗೊಳ್ತೀವಿ. ಇಲ್ಲೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಒಂದು ಆಯತಾಕಾರದ ಮೈದಾನದ ಅಗಲ ಎಲ್ಲೋ ಮತ್ತದು x ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಹೀಗೆ ಆಯತಾಕಾರದ ಮೈದಾನದ ಉದ್ದ b ಅಂದರೆ ಬ್ರೆಡ್ತ್ b = 2x ಆಗಿರುತ್ತದೆ. ಯಾಕೆಂದರೆ ಇಲ್ಲಿ ಉದ್ದವು ಅದರ ಅಗಲದ 2ರಷ್ಟಿದೆ ಅಂತ ಹೇಳಿರೋದ್ರಿಂದ b = 2x ಅಂತೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಆ ತೋಟದ ಸುತ್ತಳತೆಯು 288 ಮೀಟರ್ ಅಂತ ಹೇಳಿದ್ದಾರೆ. ಸೊ ಈಗ ಇಲ್ಲಿ ನಾವು ಆಯತದ ಸುತ್ತಳತೆಯ ಸೂತ್ರ ತಗೋಬೇಕಾಗತ್ತೆ. ಸೂತ್ರ ಏನು ಹೇಳುತ್ತೆ, 2 × L + b. ಇಲ್ಲಿ L = 2x ಮತ್ತು b = x ಸೂತ್ರದಲ್ಲಿ ತುಂಬಿದಾಗ 2 × 2x + x = 288. ಸೊ ಅಲ್ಲಿಗೆ 2 ಕೂಡಿದರೆ 3x ಆಯಿತು, = 288. 3 2 6 6x. ಸೊ = 288 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಎಕ್ಸ್ನ ಬೆಲೆ 288 / 6, 6ರಿಂದ ಭಾಗಿಸಿದ್ರೆ ಎಕ್ಸ್ನ ಬೆಲೆ 48 ಅಂತ ಹೇಳಿ ಬಂತು. ಆದ್ದರಿಂದ ಆಯತಾಕಾರದ ಮೈದಾನದ ಅಗಲ b = x = 48 ಅಂತ ಹೇಳಿ ಕರಿತೇವೆ. ಆಯತಾಕಾರದ ಮೈದಾನದ ಉದ್ದ L = 2 × x. ಅದರಲ್ಲಿ ಏನಾಯಿತು, 2 × 48. ಸೊ ಅಲ್ಲಿಗೆ 96 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಏನು ಉದಾಹರಣೆ ಲೆಕ್ಕ 2 ತಗೊಂಡಲ್ಲ, ವರ್ಕಿಂಗ್ ಲೆಕ್ಕಗಳು, ಇವು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಆ ಪ್ರಶ್ನೆಗಳನ್ನು ಇದೇ ಥರ ನೀವು ಉತ್ತರವನ್ನು ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. 1ನೇದು, ಶ್ರೀಮತಿ ಜೋಸೆಫಳು ತನ್ನ ಮಗಳು ಬಿಂದುವಿಗಿಂತ 27 ವರ್ಷ ಹಿರಿಯವಳು.
8 ವರ್ಷಗಳ ನಂತರ ಆಕೆಯು ತನ್ನ ಮಗಳ ವಯಸ್ಸಿಗಿಂತ 2ರಷ್ಟು ವಯಸ್ಸನ್ನು ಹೊಂದುವಳು. ಹಾಗಾದರೆ ಅವರ ಈಗಿನ ವಯಸ್ಸೆಷ್ಟು? ನೆಕ್ಸ್ಟು 2ನೇ ಪ್ರಶ್ನೆಯನ್ನು ತಗೊಂಡ್ರೆ, 16 ವರ್ಷಗಳ ನಂತರ ಲೀನಾಳು ತನ್ನ ಈಗಿನ ವಯಸ್ಸಿಗಿಂತ 3 ಪಟ್ಟು ವಯಸ್ಸಿನವಳಾಗುವಳು. ಹಾಗಾದರೆ ಅವಳ ಈಗಿನ ವಯಸ್ಸೆಷ್ಟು? 3ನೇ ಪ್ರಶ್ನೆ, ಒಂದು ಆಯತದ ಉದ್ದವು ಅದರ ಅಗಲದ 2ರಷ್ಟಿಗಿಂತ 5 ಸೆಂಟಿಮೀಟರ್ ಕಡಿಮೆ ಇರುತ್ತದೆ. ಉದ್ದವನ್ನು 5 ಸೆಂಟಿಮೀಟರ್ ಕಡಿಮೆ ಮಾಡಿ ಅಗಲವನ್ನು 2 ಸೆಂಟಿಮೀಟರ್ ಹೆಚ್ಚು ಮಾಡಿದರೆ ಆ ಆಯತದ ಸುತ್ತಳತೆಯು 74 ಸೆಂಟಿಮೀಟರ್ ಆಗುತ್ತದೆ. ಹಾಗಾದರೆ ಮೂಲ ಆಯತದ ಉದ್ದ ಅಗಲಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇದುವರೆಗೂ ನಾವು ಏನು ಗಮನಿಸಿದ್ವಿ, ಈ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ನೀವು ಏನು ಮಾಡಬೇಕಾಗತ್ತೆ? ಪ್ರಶ್ನೆ ಮತ್ತು ಜೊತೆಗೆ ಉತ್ತರಗಳನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಇದಲ್ದೇ ಈ ಪಾಠದ ನೋಟ್ಸನ್ನು ಕೂಡ ನಾನು ನಿಮಗೆ ಕಳಿಸ್ತೇನೆ. ಅದನ್ನು ಕೂಡ ನೀವು ಏನು ಮಾಡಬೇಕು ಅಂದರೆ ಬರೆದಿಡಬೇಕು. ಯಾವುದರಲ್ಲಿ? ನಿಮ್ಮ ಏನು ಸಪ್ರೇಟ್ ಮ್ಯಾಥ್ಸ್ ನೋಟ್ಬುಕ್ ಇದೆಯಲ್ಲ ಅದರಲ್ಲಿ ಬರೆದಿಟ್ಕೊಳ್ಳಿ. ಓಕೆ. ಆಮೇಲೆ ಇದನ್ನು ನಾನು ರೀಓಪನ್ ಆದಾಗ ನೋಟ್ಸನ್ನು ಚೆಕ್ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಇದುವರೆಗೂ ಮಾಡಿರುವಂತಹ ಒಂದು ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣಗಳು ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ದೆ, ನಾನು ನಿಮಗೆ ಕೊಟ್ಟಿದ್ದೆ ಅಲ್ವಾ? ಸೊ ಆ ವಿಡಿಯೋವನ್ನು ಪ್ಲೇ ಮಾಡಿದಾಗ ಏನು ಬರುತ್ತೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡಿ ನೋಡೋಣ ವಿದ್ಯಾರ್ಥಿಗಳೇ. ಹಾಗೆ ಸೊ ಈಗ ಆಲ್ರೆಡಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವು ಈ ವಿಡಿಯೋವನ್ನು ನೋಡಲ್ಪಟ್ಟಾಗ ವಿದ್ಯಾರ್ಥಿಗಳೇ, ಈ ವಿಡಿಯೋ ಯಾಕೋ ಓಪನ್ ಆಗ್ತಾ ಇಲ್ಲ. ಸೊ ನಾನು ನಿಮಗೆ ಸೆಂಡ್ ಮಾಡಿದ್ದೀನಲ್ಲ, ನಿಮ್ಮ ಸೆಲ್ ಫೋನಲ್ಲಿ ಓಪನ್ ಮಾಡಿ. ಸೊ ಇಲ್ಲಿ ಓಪನ್ ಮಾಡಿದಾಗ ಈ ಲೀನಿಯರ್ ಇಕ್ವೇಷನ್ ಅಂದರೆ ಸಮೀಕರಣ ಅಂದ್ರೇನು, ಆಮೇಲೆ ರೇಖಾತ್ಮಕ ಸಮೀಕರಣ ಅಂದ್ರೇನು, ಸರಳ ರೇಖಾತ್ಮಕ ಸಮೀಕರಣ ಅಂದ್ರೇನು, ಇವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳಾಗಿರಬಹುದು, ಅವುಗಳ ಡೆಫಿನಿಷನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನು ಇದರಲ್ಲಿ ನಿಮಗೆ ಕೊಡಲಾಗಿದೆ. ಆ ಸಮೀಕರಣಗಳು ಹೇಗೆ ಉದ್ಭವವಾದವು ಅನ್ನುವಂತಹ ಒಂದು ಕಿರು ಪರಿಚಯನೂ ಕೂಡ ಇದೆ ವಿದ್ಯಾರ್ಥಿಗಳೇ. ಸೊ ಇದು ತುಂಬ ಹೆಲ್ಪ್ ಆಗಿರುವಂತಹ ವಿಡಿಯೋ ಆಗಿದೆ. ಹಾಗಾದರೆ ಇದುವರೆಗೂ ಮಾಡಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರಿತೀರಾ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಹೋಗಬಹುದು, ಅಥವಾ ಯಾವುದಾದ್ರೂ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಅವುಗಳ ಸ್ಟೆಪ್ಸ್ಗಳನ್ನು ಕೂಡ ನೀವು ಒಂದು ಸಲ ವಿಡಿಯೋನ ಚೆಕ್ ಮಾಡಿ. ವಿಡಿಯೋನ ಚೆಕ್ ಮಾಡಿದಾಗ ನಿಮಗೆ ಆ ಎಲ್ಲ ಸ್ಟೆಪ್ಸ್ಗಳು ಅರ್ಥ ಆದಮೇಲೆ ನಾನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಿ ವಿದ್ಯಾರ್ಥಿಗಳೇ. ಹಾಗೆಯೇ ಇಲ್ಲಿ ನಮಗೆ ಮುಖ್ಯವಾಗಿ ಎಕ್ಸ್ ಬೆಲೆ ಕಂಡುಹಿಡಿಯುವಂತಹ ಸಮೀಕರಣಗಳೇನಿದ್ದಾವಲ್ಲ ಅವು ಲೆಕ್ಕಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಲೆಕ್ಕಗಳು. ಏಕೆಂದರೆ ಎಕ್ಸಾಮಲ್ಲಿ ಅವುಗಳನ್ನು ನಿಮಗೆ 2 ಪ್ರಶ್ನೆಗಳನ್ನು ಕೊಟ್ಬಿಟ್ಟು 2 ಮಾರ್ಕ್ಸಿಗೆ ಕೇಳಲ್ಪಡ್ತಾರೆ ವಿದ್ಯಾರ್ಥಿಗಳು. ಹಾಗಾದರೆ ಈ ಎಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ತೀರಾ ಅಂತ ತಿಳ್ಕೊಳ್ತಾನೆ. ಒಟ್ಟಾರೆ ಈ ಪಾಠದಲ್ಲಿ ನಾವು ಕಲಿತಿರುವಂತಹ ಕಲಿಕಾಂಶಗಳ ಬಗ್ಗೆ ಒಂದು ಸಲ ಪುನರ್ಮನನ ಮಾಡಿದಾಗ ಸಮೀಕರಣ ಎಂದರೇನು ಅಂತ ನೋಡಿದ್ವಿ, ರೇಖಾತ್ಮಕ ಸಮೀಕರಣ ಅಂದ್ರೇನು ಅಂತ ನೋಡಿದ್ವಿ, ಉದಾಹರಣೆಯನ್ನು ತಿಳ್ಕೊಂಡ್ವಿ, ಸರಳ ರೇಖಾತ್ಮಕ ಸಮೀಕರಣ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಒಂದು ಚರಾಕ್ಷರವಿರುವ ಸರಳ ರೇಖಾತ್ಮಕ ಸಮೀಕರಣ ಅಂದ್ರೇನು ಅಂತಲೂ ಕೂಡ ತಿಳ್ಕೊಂಡ್ವಿ, ಉದಾಹರಣೆ ಸಹಿತದೊಂದಿಗೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಇಂತಹ ಸಮೀಕರಣಗಳನ್ನು ಕೊಟ್ಟಾಗ
ಯಾವ ರೀತಿಯಲ್ಲಿ ಸಮೀಕರಣವನ್ನು ಬಿಡಿಸಬೇಕು ಅನ್ನುವಂತಹ ಅಂಶವನ್ನು ನೋಡಿದ್ವಿ. ಹಾಗೆಯೇ ಈ ಚರಾಕ್ಷರವಿರುವಂತಹ ಸಮೀಕರಣದ ಉಪಯೋಗಗಳೇನು ಅನ್ನೋದನ್ನು ಉದಾಹರಣೆ ಲೆಕ್ಕದ ಮೂಲಕ ನೋಡಿದ್ವಿ. ಇದಲ್ದಲೇ ಇದರಲ್ಲಿ ಬರುವಂತಹ ಕೆಲವೊಂದು ಲೆಕ್ಕಗಳನ್ನು ಹಾಗೂ ವರ್ಕಿಂಗ್ ಲೆಕ್ಕಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋದ್ವಿ. ಮತ್ತು ನಿಯಮಗಳು ಅಥವಾ ಹೇಳಿಕೆಗಳು, 4-5 ಹೇಳಿಕೆಗಳಿದ್ವಲ್ಲ, ಅವುಗಳನ್ನು ಕೂಡ ನಾವು ನೋಡಿದ್ವಿ. ಈ ಎಲ್ಲ ಅಂಶಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಂಡು ವಿದ್ಯಾರ್ಥಿಗಳೇ. ಸೊ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ನಾನು ಕೊಟ್ಟಿರೋ ಹೋಮ್ವರ್ಕನ್ನು ಮುಗಿಸಿ. ಸೊ ಅಲ್ಲಿಗೆ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತೆ ವಿದ್ಯಾರ್ಥಿಗಳೇ. ಈ ಪಾಠದ ನೋಟ್ಸನ್ನು ನಿಮ್ಮ ವಾಟ್ಸಪ್ಗಳಿಗೆ ನಾನು ಕಳಿಸ್ತೇನೆ ಅಥವಾ ಗ್ರೂಪಿಗೆ. ಸೊ ಇದನ್ನು ನೋಟ್ಸನ್ನು ಬರೆದುಬಿಡಿ. ಮುಂದಿನ ಅಧ್ಯಾಯವನ್ನು ನಂತರ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.